Yes. Hello, my dear student. Welcome to Commerce Mind YouTube channel. ಎಸ್ ಲಾಸ್ಟ್ ಸೆಷನ್ ಅಲ್ಲಿ ನಾನು ಕೆಸೆಟ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೆ. ನಿಮಗೆ 2025 ಕೆಸೆಟ್ ಕ್ವೆಶನ್ ಪೇಪರ್ನ ನಾವು ಸಾಲ್ವ್ ಮಾಡ್ತಾ ಇದ್ವಿ. ಆ್ಯಂಡ್ ಒನ್ನಿಂದ ನಿಮಗೆ ಅಪ್ ಟು 70ವರೆಗೂ ಕ್ವೆಶನ್ ಪೇಪರ್ನ ಡೀಟೇಲ್ ಆಗಿ ವಿತ್ ಎಕ್ಸ್ಪ್ಲನೇಷನ್ಸ್ ನಾನು ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೀನಿ. ಓಕೆ, ಸೊ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಅಪ್ ಟು 100 ಕ್ವೆಶನ್ಸ್ವರೆಗೂ. ಎಸ್, ಕ್ವೆಶನ್ ನಂಬರ್ 71. ಸೊ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ನಿಮಗೆ. ಯುವರ್ ಮ್ಯಾಚ್ ವಿತ್ ಲಿಸ್ಟ್ ಎ ವಿತ್ ಲಿಸ್ಟ್ ಬಿ. ಓಕೆ, ಸೊ ಲಿಸ್ಟ್ 1 ಲಿಸ್ಟ್ 2 ಕೊಟ್ಟಿದ್ದಾರೆ. ಸೊ ಮ್ಯಾಚ್ ಮಾಡಬೇಕಾಗತ್ತೆ. ಸೊ ಲಿಸ್ಟ್ 1 ಅಲ್ಲಿ ನಿಮಗೆ ಅಬ್ರಹಂ ಮಾಸ್ಲೋ ಅಂಡ್ ಫೆಡ್ರಿಕ್ ಹರ್ಸ್ಬರ್ಗ್ ಅಂಡ್ ಲಾಕೆ ಅಂಡ್ ಕ್ಯಾರಿ ಲ್ಯಾಥಮ್ ಅಂಡ್ ಹೆಡ್ವಿನ್ ಡಿಸೆ ಅಂಡ್ ರಿಚರ್ಡ್ ರಯನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಲಿಸ್ಟ್ 2 ಅಲ್ಲಿ 2 ಫ್ಯಾಕ್ಟರ್ ಥಿಯರಿ, ಗೋಲ್ ಸೆಟ್ಟಿಂಗ್ ಥಿಯರಿ ಅಂಡ್ ಹೈರಾರ್ಕಿ ಆಫ್ ನೀಡ್ಸ್ ಅಂಡ್ ಸೆಲ್ಫ್ ಡಿಟರ್ಮಿನೇಷನ್ ಥಿಯರಿ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಥಿಯರೀಸ್ ಬಗ್ಗೆ ಕೊಟ್ಟಿದ್ದಾರೆ, ಥಿಯರೀಸ್ ಆಫ್ ಮೋಟಿವೇಶನ್ಸ್ ಬಗ್ಗೆ. ಓಕೆ, ಸೊ ನೀವು ಮ್ಯಾಚ್ ಮಾಡಬೇಕು. ಮೋಟಿವೇಶನ್ಸ್ ಥಿಯರಿ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ, ಎಸ್, ನೀವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೆಲ್ಲ ಕರೆಕ್ಟಾಗಿ ಓದ್ಕೊಂಡಿದ್ರೆ ಸೊ ಡೆಫಿನೆಟ್ ಆಗಿ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ಬೋದು. ಸೊ ಅಬ್ರಹಂ ಮಾಸ್ಲೋ ಅಂದ ತಕ್ಷಣ ಇಸ್ ದ ಹೈರಾರ್ಕಿ ನೀಡ್ಸ್. Okay, so next Frederick Herzberg is the two factor theory. So Locke and Latham ಅಂತ ಬಂದಾಗ goal setting theory. So Edwin Disse and Richard Ryan ಅಂತ ಬಂದಾಗ so self determination theory. Clear? ಸೊ ಇದನ್ನ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ರಿಪಿಟೇಷನ್ಸ್ ಇರುತ್ತೆ. ಸೊ ಅದ್ರಲ್ಲಿ ನೀವು ಸಾಲ್ವ್ ಮಾಡ್ಕೋಬಹುದು. ಎಸ್, ಹೈರಾರ್ಕಿ ಆಫ್ ನೀಡ್ಸ್ ಥಿಯರಿ ಅಂತ ಬಂದಾಗ ಸೊ ಯಾರು ಪ್ರಪೋಸ್ ಮಾಡಿದ್ದು ಊರು ಪ್ರಪೋಂಡೆಡ್ ಬೈ ಅಂದಾಗ ಸೊ ಅಬ್ರಹಂ ಮಾಸ್ಲೋ. ಸೊ ಕೋರ್ ಐಡಿಯಾ ಏನಿದೆ ಅಂತಂದ್ರೆ ಹ್ಯೂಮನ್ ನೀಡ್ಸ್ ಆರ್ ಅರೇಂಜ್ಡ್ ಇನ್ ಅ ಹೈರಾರ್ಕಿ. ಯಾವಾಗಲೂ ಅಷ್ಟೇ ಹ್ಯೂಮನ್ ನೀಡ್ಸ್ ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂದ್ರೆ ಒಂದು ಹೈರಾರ್ಕಿ ಫಾರ್ಮ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಲೋವರ್ ಲೆವೆಲ್ ನೀಡ್ಸ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್ ಬಿಫೋರ್ ಹೈಯರ್ ಲೆವೆಲ್ ನೀಡ್ಸ್ ಮೋಟಿವೇಟೆಡ್ ಬಿಹೇವಿಯರ್. ಓಕೆ, ಎಸ್. ಸೊ 5 ಲೆವೆಲ್ಸ್ ಇರುತ್ತೆ. ಒಂದು ಫಸ್ಟ್ ಒನ್ ಸೈಕಲಾಜಿಕಲ್ ಲೆವೆಲ್. ಸೈಕಲಾಜಿಕಲ್ ಲೆವೆಲ್ ಅಲ್ಲಿ ಫುಡ್, ವಾಟರ್, ಸ್ಯಾಲರಿ ಅದು ಸೈಕಲಾಜಿಕಲ್ ನೀಡ್ಸ್ ಒಳಗಡೆ ಬರುತ್ತೆ. ಓಕೆ, ಸೊ ಸೇಫ್ಟಿ ನೀಡ್ಸ್ ಅಲ್ಲಿ ನಿಮಗೆ ಜಾಬ್ ಸೆಕ್ಯೂರಿಟಿ ಮತ್ತೆ ಸೇಫ್ ವರ್ಕ್ ಪ್ಲೇಸ್ ಬರುತ್ತೆ. ಸೋಷಿಯಲ್ ನೀಡ್ಸ್ ಅಲ್ಲಿ ಬಿಲಾಂಗಿಂಗ್ಸ್ ಅಂಡ್ ಟೀಮ್ ವರ್ಕ್ಸ್ ಬಗ್ಗೆ ಬರುತ್ತೆ. ಎಸ್ಟ್ರೀಮ್ ಅಲ್ಲಿ ರೆಕಾಗ್ನೈಸೇಷನ್ಸ್ ಅಂಡ್ ಸ್ಟೇಟಸ್ ಬಗ್ಗೆ ಬರುತ್ತೆ. ಸೆಲ್ಫ್ ಆಕ್ಚುಲೈಸೇಷನ್ಸ್ ಅಲ್ಲಿ ಗ್ರೋತ್ ಬಗ್ಗೆ ಮತ್ತೆ ಕ್ರಿಯೇಟಿವಿಟಿ ಬಗ್ಗೆ ಬರುತ್ತೆ. ಸೊ ಫಸ್ಟ್ ಲೆವೆಲ್ ಯಾವ್ದು ಬರುತ್ತೆ ನಿಮಗೆ, ಇದನ್ನೇ ನಿಮಗೆ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಫಾರ್ಮ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಹೈರಾರ್ಕಿನ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಸೈಕಾಲಜಿಕಲ್ ಬರುತ್ತೆ, ಅಂದ್ರೆ ದ ಬೇಸಿಕ್ ನೀಡ್ಸ್. ಓಕೆ, ಆಮೇಲೆ ಸೇಫ್ಟಿ ಬರುತ್ತೆ, ಸೋಷಿಯಲ್ ಬರುತ್ತೆ, ಎಸ್ಟೀಮ್ ಬರುತ್ತೆ, ಲಾಸ್ಟ್ ಅಲ್ಲಿ ಸೆಲ್ಫ್ ಆಕ್ಚುಲೈಸೇಷನ್ಸ್ ನೀಡ್ ಬರುತ್ತೆ. ಸೊ ಸೆಲ್ಫ್ ಆಕ್ಚುಲೈಸೇಷನ್ಸ್ ನೀಡ್ಸ್ ಅಲ್ಲಿ ಗ್ರೋತ್ ಮತ್ತೆ ಕ್ರಿಯೇಟಿವಿಟಿ ಬಗ್ಗೆ ಬರುತ್ತೆ. ಕ್ಲಿಯರ್? ಸೊ ಬಾಟಮ್ ಟು ಟಾಪ್ ನೀವು ನೆನ್ಪಿಟ್ಕೊಳ್ಳಿ. ಸೊ ಹೈಯರ್ ನೀಡ್ಸ್ ಮೋಟಿವೇಟ್ ಓನ್ಲಿ ಆಫ್ಟರ್ ಲೋವರ್ ನೀಡ್ಸ್ ಆರ್ ಮೀಟ್. ಯಾವಾಗಲೂ ಅಷ್ಟೇ ಹೈಯರ್ ನೀಡ್ಸ್ ಬೇಕು ಅಂತ ನಮ್ಗೆ ಯಾವಾಗ ಅನ್ಸುತ್ತೆ ಅಂದ್ರೆ ಫಸ್ಟ್ ನಾವು ಲೋವರ್ ಲೆವೆಲ್ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡಿದಾಗ ನಮ್ಗೆ ಹೈಯರ್ ಲೆವೆಲ್ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ. ಕ್ಲಿಯರ್? ಸೊ ದಟ್ ಈಸ್ ವಾಟ್ ಹೈರಾರ್ಕಿ ಆಫ್ ನೀಡ್ಸ್ ಥಿಯರಿ ಪ್ರಪೋಸ್ಡ್ ಬೈ ಅಬ್ರಹಂ ಮಾಸ್ಲೋ. ನೆಕ್ಸ್ಟ್ ಸೆಕೆಂಡ್ ಒನ್ ನಿಮಗೆ 2 ಫ್ಯಾಕ್ಟರ್ಸ್ ಥಿಯರಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮೋಟಿವೇಶನ್ ಮತ್ತೆ ಹೈಜಿನಿಕ್ ಫ್ಯಾಕ್ಟರ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಯಾರು ಪ್ರಪೋಸ್ ಮಾಡಿದ್ದು ಅಂದ್ರೆ ಇಸ್ ಇಸ್ ಪ್ರಪೋಸ್ಡ್ ಬೈ ಫೆಡ್ರಿಕ್ ಎಲ್ಬರ್ಗ್. ಓಕೆ, ಸೊ ಅಲ್ಲಿ ಕೋರ್ ಐಡಿಯಾ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅರೈಸ್ ಫ್ರಮ್ ಅ 2 ಡಿಫರೆಂಟ್ ಸೆಟ್ ಆಫ್ ಫ್ಯಾಕ್ಟರ್ಸ್. ಓಕೆ, ಸೊ ಹೈಜಿನ್ ಫ್ಯಾಕ್ಟರ್ಸ್ ಮತ್ತೆ ಮೋಟಿವೇಟಿಂಗ್ ಫ್ಯಾಕ್ಟರ್ ಅಂತ 2 ಫ್ಯಾಕ್ಟರ್ ಇಂದ ನಿಮ್ಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅರೈಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೈಜಿನ್ ಫ್ಯಾಕ್ಟರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ನ ಪ್ರಿವೆಂಟ್ ಮಾಡ್ತಾರೆ. ಕ್ಲಿಯರ್? ಸೊ ಲೈಕ್ ಸ್ಯಾಟಲ್ ಆಗಿರ್ಬೋದು, ಪಾಲಿಸೀಸ್ ಅಲ್ಲಾಗಿ, ಸೂಪರ್ವಿಷನ್ಸ್ ಅಲ್ಲಾಗ್ಲಿ, ಸೊ ಅವ್ರೇನ್ ಮಾಡ್ತಾರೆ ಜಾಬ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ಸ್ ನ ಪ್ರಿವೆಂಟ್ ಮಾಡ್ತಾರೆ. ಸೊ ಮೋಟಿವೇಶನ್ ಫ್ಯಾಕ್ಟರ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೊ ಅಚೀವ್ಮೆಂಟ್ ಮಾಡುವಂಥದ್ದು, ರೆಕಗ್ನೈಸ್ ಮಾಡುವಂಥದ್ದು, ರೆಸ್ಪಾನ್ಸಿಬಿಲಿಟಿ ಕೊಡುವಂಥದ್ದು, ಲೈಕ್ ದಟ್ ಮೋಟಿವೇಟ್ ಮಾಡ್ತಾರೆ. ಸೊ ಹೈಜಿನ್ ಫ್ಯಾಕ್ಟರ್ ಡು ನಾಟ್ ಮೋಟಿವೇಟ್, they only prevent dissatisfactions. Clear? So 2 motivations come from a motivators. Clear? So 2 factor ಅಂತಂದ್ರೆ who is proposed by, ಅದನ್ನ ಯುಜಿಸಿ ನೆಟ್ ಮತ್ತೆ ಕೆಸೆಟ್ ಅಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. ಎಸ್ಪೆಷಲಿ ನೆಟ್ ಅಲ್ಲಂತೂ ಸಾಕಷ್ಟು ಬಾರಿ ನನಗೆ ಕ್ವೆಶನ್ಸ್ ರಿಪೀಟೆಡ್ ಬಂದಿದೆ. ಓಕೆ, 2 ಫ್ಯಾಕ್ಟರ್ ಅಂತ ಬಂದಾಗ ಫೆಡ್ರಿಕ್ ಹಲ್ಬರ್ಗ್. ಓಕೆ, ಎಸ್. ಸೊ ನೆಕ್ಸ್ಟ್ ನಿಮಗೆ ಗೋಲ್ ಸೆಟ್ಟಿಂಗ್ ಥಿಯರಿ ಬಗ್ಗೆ ಕೊಟ್ಟಿದ್ದಾರೆ. ಯಾರು ಪ್ರಪೋಸ್ ಮಾಡಿದ್ದು, ಇಟ್ ಈಸ್ ಪ್ರಪೋಸ್ಡ್ ಬೈ ಎಡ್ವಿನ್ ಲಾಕೆ ಅಂಡ್ ಕ್ಯಾರಿ ಲ್ಯಾಥಮ್.
ಓಕೆ. ಸೊ ಕೋರ್ ಐಡಿಯಾ ಏನಿದೆ ಅಂದ್ರೆ ಸ್ಪೆಸಿಫಿಕ್ ಅಂಡ್ ಚಾಲೆಂಜಿಂಗ್ ಗೋಲ್ಸ್ ಲೀಡ್ ಟು ಹೈಯರ್ ಪರ್ಫಾರ್ಮೆನ್ಸ್ ದೆನ್ ವ್ಯಾಗ್ಯೂ ಅಥವಾ ಅನ್‌ಕ್ಲಿಯರ್ ಆಗಿರೋದು ಅಥವಾ ಆರ್ ಈಸಿ ಗೋಲ್. ಓಕೆ. ಸೊ ಸ್ಪೆಸಿಫಿಕ್ ಮತ್ತೆ ಚಾಲೆಂಜ್ ಗೋಲ್ಸ್ ಏನ್ ಮಾಡುತ್ತೆ ಅಂದ್ರೆ ಯಾವಾಗಲೂ ಹೈ ಪರ್ಫಾರ್ಮೆನ್ಸ್‌ಗೆ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಎಫೆಕ್ಟಿವ್ ಗೋಲ್ ಕಂಡೀಷನ್ಸ್ ಏನಿದೆ ಅಂತಂದ್ರೆ ಕ್ಲಾರಿಟಿ ಇರಬೇಕು, ಚಾಲೆಂಜಿಂಗ್ ಆಗಿರಬೇಕು, ಕಮಿಟ್ಮೆಂಟ್ ಇರಬೇಕು, ಫೀಡ್‌ಬ್ಯಾಕ್ ಇರಬೇಕು, ಟಾಸ್ಕ್ ಕಾಂಪ್ಲೆಕ್ಸಿಟಿ, ಅವೇರ್‌ನೆಸ್ ಕೂಡ ಇರಬೇಕು. ಸೊ ಹಂಗಂದ್ರೆ ಮಾತ್ರ ಒಂದು ಗೋಲ್ ಫುಲ್‌ಫಿಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಎಫೆಕ್ಟಿವ್ ಗೋಲ್ ಆಗಿರೋದಕ್ಕೆ ಸಾಧ್ಯ ಆಗಿರುತ್ತೆ. ಅಲ್ಲಿ ಒಂದು ಸ್ಪೆಸಿಫಿಕ್ ಇರಬೇಕು ಅಲ್ವಾ? ಕ್ಲಾರಿಟಿ ಇರಬೇಕು. ಡಿಫಿಕಲ್ಟ್ ಆಗಿರಬೇಕು ಬಟ್ ಅಚೀವೇಬಲ್ ಆಗಿರಬೇಕು. ದಟ್ ಈಸ್ ವಾಟ್ ಚಾಲೆಂಜಿಂಗ್. ಓಕೆ. ಸೊ ಚಾಲೆಂಜ್ ಅಂದ್ರೇನು? ಸೊ ಅದು ಡಿಫಿಕಲ್ಟ್ ಆಗಿರುತ್ತೆ ಬಟ್ ಅದು ಇಂಪಾಸಿಬಲ್ ಅಂತ ಹೇಳೋದಕ್ಕೆ ಬರಲ್ಲ. ಸೊ ಅದು ಪಾಸಿಬಲ್ ಅಚೀವೇಬಲ್. ಓಕೆ. ಸೊ ಕ್ಲಾರಿಟಿ ಇರಬೇಕು, ಚಾಲೆಂಜಿಂಗ್ ಆಗಿರಬೇಕು, ಕಮಿಟ್ಮೆಂಟ್ ಇರಬೇಕು, ಫೀಡ್‌ಬ್ಯಾಕ್ ಇರಬೇಕು ಅಂಡ್ ಟಾಸ್ಕ್ ಕಾಂಪ್ಲೆಕ್ಸಿಟಿ ಅವೇರ್‌ನೆಸ್ ಕೂಡ ಇರಬೇಕು. ಅಂದ್ರೆ ಅದು ಎಷ್ಟು ಕಷ್ಟ ಇದೆ ಆ ಟಾಸ್ಕ್‌ನ ಫುಲ್‌ಫಿಲ್ ಮಾಡೋದು ಅನ್ನುವಂಥ ಅವೇರ್‌ನೆಸ್ ಕೂಡ ಇರಬೇಕಾಗುತ್ತೆ. ದಟ್ ಈಸ್ ವಾಟ್ ಗೋಲ್ ಸೆಟ್ಟಿಂಗ್ ಥಿಯರಿ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಸೆಲ್ಫ್ ಡಿಟರ್ಮಿನೇಷನ್ theory. So self-determination theory is proposed or propounded by Edward Deci and Richard Ryan. Okay. So ಏನ್ core idea ಇದೆ ಅಂತಂದ್ರೆ people are intrinsically motivated when three psychological needs are ಸ್ಯಾಟಿಸ್ಫೈಡ್. ಯಾವಾಗ ಕೆಳಗಡೆ ಕೊಟ್ಟಿರುವಂತ 3 ಸೈಕಾಲಜಿಕಲ್ ನೀಡ್ಸ್ ಸ್ಯಾಟಿಸ್ಫೈಡ್ ಆಗುತ್ತೋ ಸೊ ಅವಾಗ ಇಂಟರ್ನಲ್ಲಿ ಪೀಪಲ್ಸ್ ಏನಾಗ್ತಾರೆ ಮೋಟಿವೇಟ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ತ್ರೀ ಬೇಸಿಕ್ ನೀಡ್ಸ್ ಯಾವ್ದ್ಯಾವ್ದು ಅಂದ್ರೆ ಅಟಾನಮಿ. ಅಟಾನಮಿ ಅಂದ್ರೆ ಫ್ರೀಡಮ್ ಟು ಚಾಯ್ಸ್ ಅಥವಾ ಫ್ರೀಡಮ್ ಟು ಚೂಸ್. ನಮ್ಗೆ ಏನ್ ಬೇಕೋ ಅದನ್ನ ಚೂಸ್ ಮಾಡೋಷ್ಟು ನಮ್ಗೆ ಫ್ರೀಡಮ್ ಇರಬೇಕು. ದಟ್ ಇಸ್ ವಾಟ್ ಅಟಾನಮಿ. ಸೊ ಕಾಂಪಿಟೆನ್ಸ್. ಓಕೆ. ಫೀಲಿಂಗ್ ಕೇಪಬಲ್. ಓಕೆ. ಸೊ ನಮ್ಗೆ ಕಾಂಪಿಟೆನ್ಸ್ ಅಂದ್ರೆ ನಮ್ಗೆ ಕೇಪಬಲ್ ಇದೆ ಅನ್ನುವಂಥ ಫೀಲಿಂಗ್ಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ದಟ್ ಇಸ್ ವಾಟ್ ಅದು ಕೂಡ ಬೇಸಿಕ್ ನೀಡ್ಸ್ ಅನ್ನೇ. ನೆಕ್ಸ್ಟ್ ರಿಲೇಟೆಡ್ನೆಸ್, ಕನೆಕ್ಷನ್ ವಿತ್ ಅದರ್ಸ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಸೆಲ್ಫ್ ಡಿಟರ್ಮಿನೇಷನ್ಸ್ ಥಿಯರಿ ಅಂತ ಬಂದಾಗ. ಇಂಟ್ರೆನ್ಸಿಕಲಿ ಮೋಟಿವೇಟೆಡ್ ಆಗ್ತಾರೆ ಪೀಪಲ್ಸ್ ಯಾವಾಗ ಈ 3 ಸೈಕಾಲಜಿಕಲ್ ನೀಡ್ಸ್ ಅನ್ನ ಸ್ಯಾಟಿಸ್ಫೈಡ್ ಮಾಡಿದಾಗ. ಆ 3 ಸೈಕಾಲಜಿಕಲ್ ನೀಡ್ಸ್ ಯಾವುದು ಅಂದ್ರೆ ಅಟಾನಮಿ, ACR ಅಂತ ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಅಟಾನಮಿ, ಕಾಂಪಿಟೆನ್ನೆಸ್ ಅಂಡ್ ರಿಲೇಟೆಡ್ನೆಸ್. ಓಕೆ. ಸೊ 3 ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಟೈಪ್ಸ್ ಆಫ್ ಮೋಟಿವೇಶನ್ಸ್. ಓಕೆ. ಮೋಟಿವೇಶನ್ಸ್ ಅಲ್ಲಿ ಬರುವಂತ ಟೈಪ್ಸ್ ಯಾವ್ದು ಅಂದ್ರೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಆಸ್ ವೆಲ್ ಆಸ್ ದ ಎಕ್ಸ್ಟ್ರಿಂಸಿಕ್ ಮೋಟಿವೇಶನ್ಸ್. ಓಕೆ. ಸೊ ಇಂಟ್ರೆನ್ಸಿಕ್ ಅಂತಂದಾಗ ಇಂಟರ್ನಲ್ಲಿ ಹೆಸರೇ ಹೇಳ್ತಾ ಇದೆ. ಓಕೆ. ಇಂಟರ್ನಲ್ಲಿ ಇಂಟ್ರೆಸ್ಟ್. ಸೊ ಎಕ್ಸ್ಟ್ರಿನ್ಸಿಕ್ ಅಂತಂದ್ರೆ ಸೊ ರಿವಾರ್ಡ್ ಪನಿಷ್ಮೆಂಟ್ಸ್ ಕೊಡುವಂಥದ್ದು. ದಟ್ ಇಸ್ ವಾಟ್ ಎಕ್ಸ್ಟ್ರಿನಿಕ್ ಮೋಟಿವೇಶನ್ಸ್. ಎಸ್. ಸೆಲ್ಫ್ ಡಿಟರ್ಮಿನೇಷನ್ ಥಿಯರಿ ಅಂತ ಬಂದಾಗ ಇಸ್ ಕಂಪ್ಲೀಟ್ಲಿ ಫೋಕಸ್ ಆನ್ ಇಂಟರ್ನಲ್ ಮೋಟಿವೇಶನ್ಸ್ ಪಾಪ್ಯುಲರ್ ಇನ್ ಎಜುಕೇಶನ್ ಅಂಡ್ ವರ್ಕ್ ಪ್ಲೇಸ್ ಮೋಟಿವೇಶನ್ಸ್. ಕ್ಲಿಯರ್? ಎಸ್. ಇಷ್ಟು ನಿಮ್ಮ 71st ಕ್ವೆಶನ್ಗೆ ಆನ್ಸರ್ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಿಕಾಸ್ ಕೋರ್ ಐಡಿಯಾಸ್ ಅದು ಏನು ಬಂತು ಆ ಥಿಯರಿ ಬಗ್ಗೆ ಸ್ವಲ್ಪ ಹೇಳಿದ್ರೆ ನಿಮಗೆ ಅದು ನೆನಪಲ್ಲಿ ಇರುತ್ತೆ ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ. ಓಕೆ. ಸೊ ಎಸ್. ನೆಕ್ಸ್ಟ್ ಕಮಿಂಗ್ ಟು ದ 72nd ಕ್ವೆಶನ್ಸ್. ಏನಕ್ಕೆ ಕೇಳ್ತಾ ಇದ್ದಾರೆ ಅಲ್ಲಿ? ದ ಟೆಸ್ಟ್ ಕಂಡಕ್ಟೆಡ್ ಟು ಮೆಜರ್ ದ ಲೇಟೆಸ್ಟ್ ಎಬಿಲಿಟಿ ಆಫ್ ಅ ಕ್ಯಾಂಡಿಡೇಟ್ ಟು ಲರ್ನ್ ನ್ಯೂ ಜಾಬ್ ಓಕೆ ಆರ್ ಸ್ಕಿಲ್ ಇಸ್ ನೌನ್ ಆಸ್. ಓಕೆ. ಟೆಸ್ಟ್ ಬಗ್ಗೆ ನಿಮಗೆ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಓಕೆ. ಸೊ ಟೈಪ್ಸ್ ಆಫ್ ಟೆಸ್ಟ್ ಅಂತ ಬರುತ್ತೆ ನಿಮಗೆ. ಅಗೇನ್ ದಿಸ್ ಕ್ವೆಶನ್ಸ್ ಕಮ್ ಫ್ರಮ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಓನ್ಲಿ. ಓಕೆ. ಅಲ್ಲಿಂದ ನಿಮಗೆ ಕ್ವೆಶನ್ಸ್ ಅನ್ನ ಡೈರೆಕ್ಟ್ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಸೊ ನಿಮ್ಗೆ ಎಲ್ಲಾ ಟೆಸ್ಟ್ ಬಗ್ಗೆನೂ ಗೊತ್ತಿದೆ ಅಂತಂದ್ರೆ ಡೆಫಿನೆಟ್ ಆಗಿ ಕ್ವೆಶನ್ಗೆ ಆನ್ಸರ್ ಅನ್ನ ಮಾಡ್ಬೋದು. ಎಸ್. ಇಲ್ಲಿ ಏನಂತ ಕೇಳ್ತಾ ಇದ್ದಾರೆ ಅಂತ ನೋಡಿ. ಸೊ ದ ರೈಟ್ ಆನ್ಸರ್ ಇಸ್ ದ ಆಪ್ಟಿಟ್ಯೂಡ್ ಆರ್ potential ability test. Clear? So aptitude or potential ability test measures a candidate's capacity to learn a new job or a skill, not a present performance. Okay. So aptitude ಅಂದ್ರೆ future ability ಆಗಿರುತ್ತೆ, proficiency ಅಂದ್ರೆ present skill ಆಗಿರುತ್ತೆ. Clear? So the answer is first one, aptitude or potential ability test. So next question number 73rd. ಅಲ್ಲಿ ಏನ್ ಕೇಳ್ತಾ ಇದ್ದಾರೆ? ಇಂಟರ್ವ್ಯೂಸ್ ಕಂಡಕ್ಟೆಡ್ ವಿಚ್ ಇಸ್ ಫುಲ್ಲಿ ಪ್ಲಾನೆಡ್ ಟು ಹೈ ಡಿಗ್ರಿ ಆಫ್ ಅಕ್ಯುರೇಸಿ ಇಸ್ ರೆಫರ್ ಟು ಆಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ಅಗೇನ್ ದಿಸ್ ಕ್ವೆಶನ್ ಕಮ್ ಫ್ರಮ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಓಕೆ. ಸೊ ನಿಮಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಬ್ಜೆಕ್ಟ್ ಇದೆ UGC ನೆಟ್ ಮತ್ತೆ KCET ಅಲ್ಲಿ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಕ್ವೆಶನ್ಸ್ ಅನ್ನ ತೆಗೆದಿದ್ದಾರೆ ಇಂಟರ್ವ್ಯೂಸ್ ಮೇಲೆ. ನಿಮ್ಗೆ ಅಲ್ಲಿ ಸೆಲೆಕ್ಷನ್ ರಿಕ್ರೂಟ್ಮೆಂಟ್ ಇಂಟರ್ವ್ಯೂಸ್ ಎಲ್ಲ ಬರುತ್ತೆ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ. ಅಲ್ಲಿ ಇಂಟರ್ವ್ಯೂಸ್ ಬಗ್ಗೆ ಬರುವಂತ ಟೈಪ್ಸ್ ಆಫ್ ಇಂಟರ್ವ್ಯೂಸ್ ಅಲ್ಲಿ ಕೇಳಿದ್ದಾರೆ. ಓಕೆ. ಎಸ್. ಸ್ಟ್ರಕ್ಚರಲ್ ಇಂಟರ್ವ್ಯೂಸ್ ಇಸ್ ದ ರೈಟ್ ಆನ್ಸರ್.
ಸೊ ಇಂಟರ್ವ್ಯೂ ಕಂಡಕ್ಟೆಡ್ ಇನ್ ಫುಲ್ಲಿ ಪ್ಲಾನೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಫುಲ್ ಆಗಿ ಪ್ಲಾನೆಡ್ ಆಗಿ ಅದನ್ನ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಟು ಏನಕ್ಕೋಸ್ಕರ ಅಂದ್ರೆ ಟು ಹೈ ಡಿಗ್ರಿ ಆಫ್ ಅಕ್ಯುರೇಸಿ, ಒಂದು ಅಕ್ಯುರೇಸಿನ ತಗೊಂಡ್ಬರ್ಬೇಕು ಅನ್ನೋ ಇಂಟೆನ್ಷನ್ ಇಂದ ಫುಲ್ಲಿ ಪ್ಲಾನೆಡ್ ಮಾಡಿ ಇಂಟರ್ವ್ಯೂಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದನ್ನ ಏನಂತ ಕರೀತಾರೆ ಅಂತ ಕ್ವೆಶನ್ ಅನ್ನ ಕೇಳ್ತಾ ಇದ್ದಾರೆ. ಓಕೆ, ದ ರೈಟ್ ಆನ್ಸರ್ ಇಸ್ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ. Next, question number 74. The first step in a training process is. So, training process ಅಲ್ಲಿ ಫಸ್ಟ್ ಸ್ಟೆಪ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಸ್ಟೆಪ್ಸ್ ಕೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಟ್ರೈನಿಂಗ್ ಮೇಲೆ. ಅಗೇನ್ ದಿಸ್ ಕ್ವೆಶನ್ ಕಮ್ ಫ್ರಮ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂದಾನೆ ಬಂದಿರುವಂತದ್ದು. ಎಸ್, ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನಿಮ್ಗೆ ಆಪ್ಷನ್ ನೋಡಿ ಏನಂತ ಕೊಟ್ಟಿದ್ದಾರೆ. ಡಿಸೈನಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್, ಸೊ ಕಂಡಕ್ಟಿಂಗ್ ದ ಟ್ರೈನಿಂಗ್ ಅಂಡ್ ಐಡೆಂಟಿಫೈಯಿಂಗ್ ಟ್ರೈನಿಂಗ್ ನೀಡ್ಸ್, ಸೊ ಕ್ರಿಯೇಟಿಂಗ್ ಟ್ರೈನಿಂಗ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ದ ಆಪ್ಷನ್ ನಂಬರ್ ಸಿ ಇಸ್ ದ 3 ಇಸ್ ದ ರೈಟ್ ಆನ್ಸರ್. ಅಂದ್ರೆ ಟ್ರೈನಿಂಗ್ ನೀಡ್ಸ್ ಅನ್ನ ಐಡೆಂಟಿಫೈ ಮಾಡುವಂಥದ್ದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಟ್ರೈನಿಂಗ್ ಅಲ್ಲಿ. Clear? So the training process begins with the identifying training needs, because training is useless unless needs are identified. ನೀವು ನೀಡ್ಸ್ ಏನಿದೆ ಅಂತಾನೆ ಐಡೆಂಟಿಫೈ ಮಾಡಿಲ್ಲ ಅಂದ್ರೆ ಟ್ರೈನಿಂಗ್ ಕಂಪ್ಲೀಟ್ಲಿ ಯೂಸ್ಲೆಸ್ ಆಗುತ್ತೆ. ಸೊ ಅದಕ್ಕೆ ಅದನ್ನ ಟ್ರೈನಿಂಗ್ ನೀಡ್ಸ್ ಅನಾಲಿಸಿಸ್ ಅಂತ ಕೂಡ ಕರೀತಾರೆ. ದ ಫಸ್ಟ್ ಸ್ಟೆಪ್ ಇನ್ ದ ಟ್ರೈನಿಂಗ್ ಪ್ರೋಸೆಸ್ ಅಂತ ಬಂದಾಗ, ಸೊ ಐಡೆಂಟಿಫೈಯಿಂಗ್ ದ ಟ್ರೈನಿಂಗ್ ನೀಡ್ಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಟ್ರೈನಿಂಗ್ ಪ್ರೋಸೆಸ್ ಅಂತಾನೆ ಬರುತ್ತೆ. ಸೊ ನಾನು ನಿಮ್ಗೆ ಅದನ್ನ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಕಂಪ್ಲೀಟ್ ಟ್ರೈನಿಂಗ್ ಬಗ್ಗೆ ನೋಟ್ಸ್. ಎಸ್, ಟ್ರೈನಿಂಗ್ ಸ್ಟೆಪ್ಸ್ ಆರ್ ಪ್ರೋಸೆಸ್ ಅಂತ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ನೀವು ಲಿಂಕ್ ಯೂಸ್ ಮಾಡಿ ಜಾಯ್ನ್ ಆಗಿ. ಸೊ ಅಲ್ಲಿ ನಿಮ್ಗೆ ನೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 75. ಎ ಜಾಯಿಂಟ್ ಪ್ರೋಗ್ರಾಮ್ ಆಫ್ ಟ್ರೈನಿಂಗ್ ಇನ್ ವಿಚ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಬಿಸ್ನೆಸ್ ಫರ್ಮ್ಸ್ ಕೋಆಪರೇಟ್ ಇಸ್ ನೌನ್ ಆಸ್. ಸೊ ಎರಡು ಇರುತ್ತೆ ಅಲ್ಲಿ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸು ಇರುತ್ತೆ ಆಸ್ ವೆಲ್ ಆಸ್ ದ ಬಿಸ್ನೆಸ್ ಫರ್ಮ್ ಕೂಡ ಇರುತ್ತೆ. ಸೊ ಎರಡು ಕೋಆಪರೇಟಿವ್ಲಿ ಆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಅಗೇನ್ ದಿಸ್ ಕ್ವೆಶನ್ ಕಮ್ ಫ್ರಮ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಓನ್ಲಿ. ಸೊ ದ ರೈಟ್ ಆನ್ಸರ್ ಇಸ್, ಅದನ್ನ ಜಾಯಿಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕೂಡ ಕರೀತಾರೆ. ಸೊ ಇಂಟರ್ನ್ಶಿಪ್ ಟ್ರೈನಿಂಗ್ ಇಸ್ ದ ರೈಟ್ ಆನ್ಸರ್. ಅಂಡ್ ಅಗೇನ್ ಸಿ ನೋಡಿ, ಕೋಆಪರೇಷನ್ ಬಿಟ್ವೀನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಬಿಸ್ನೆಸ್ ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ಸ್. ಓಕೆ, ಎಸ್, ಅಲ್ಲಿ ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ ಇಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಪ್ರೊಫೆಷನಲ್ ಅಂಡ್ ಮ್ಯಾನೇಜ್ಮೆಂಟ್ ಎಜುಕೇಶನ್ಸ್. ಓಕೆ, ಸೊ ಎಸ್, ನಿಮ್ಗೆ ವೆಸ್ಟಿಬಲ್ ಟ್ರೈನಿಂಗ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕಾಗತ್ತೆ. ಬಿಕಾಸ್ UGC ನೆಟ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಈ ಕ್ವೆಶನ್ಸ್ ನ ಕೇಳಿದ್ದಾರೆ. ಓಕೆ, ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ವೆಸ್ಟಿಬಲ್ ಟ್ರೈನಿಂಗ್? ಸೊ ಟ್ರೈನಿಂಗ್ ಗಿವನ್ ಅ ಸೆಪರೇಟ್ ಪ್ರಾಕ್ಟೀಸ್ ರೂಮ್ ದಟ್ ಈಸ್ ಸಿಮಿಲರ್ ಟು ಎ ರಿಯಲ್ ವರ್ಕ್ ಪ್ಲೇಸ್. ಸೊ ಸೇಮ್ ರಿಯಲ್ ವರ್ಕ್ ಪ್ಲೇಸ್ ತರಾನೇ ಇರುತ್ತೆ. ಸೊ ಆ ತರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿರ್ತಾರೆ, ಬಟ್ ಅದೇ ರಿಯಲ್ ವರ್ಕ್ ಪ್ಲೇಸ್ ಆಗಿರಲ್ಲ. ಓಕೆ, ಸಪ್ರೇಟ್ ಆಗಿ ಒಂದು ಪ್ರಾಕ್ಟೀಸ್ ರೂಮ್ ಅನ್ನ ಇಟ್ಕೊಂಡು ಅಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಸೊ ಅದು ರಿಯಲ್ ವರ್ಕ್ ಪ್ಲೇಸ್ ಗೆ ಹೋಲಿಕೆ ಆಗೋ ತರ ಇರುತ್ತೆ. ಸೊ ದಟ್ ಈಸ್ ವಾಟ್ ವೆಸ್ಟಿಬಲ್ ಟ್ರೈನಿಂಗ್. ಸಿಂಪಲ್ ಆಗಿ ಎಕ್ಸಾಂಪಲ್ ನೋಡಿ. ಎ ಫ್ಯಾಕ್ಟರಿ ಟ್ರೈನ್ಸ್ ವರ್ಕರ್ಸ್ ಆನ್ ಅ machines in a training room before sending them to the production floor. ಅವ್ರನ್ನ ಪ್ರೊಡಕ್ಷನ್ ಫ್ಲೋರ್ಗೆ ಸೆಂಡ್ ಮಾಡೋದಕ್ಕಿಂತ, ಅಂದ್ರೆ ಆ ಪ್ರೊಡಕ್ಷನ್ ಫ್ಲೋರ್ಗೆ ಡೈರೆಕ್ಟ್ ಆಗಿ ಮಿಷಿನ್ ಹತ್ರ ಬಿಡೋದಕ್ಕಿಂತ ಮುಂಚೆ ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದು ಮಿಷಿನ್ ಟ್ರೈನಿಂಗ್ ರೂಮ್ ಅಲ್ಲೇನೆ ಅವ್ರಿಗೆ ಟ್ರೈನ್ ಮಾಡಿರ್ತಾರೆ ವರ್ಕರ್ಸ್ಗೆ. ಸೊ ದಟ್ ಈಸ್ ವಾಟ್ ವೆಸ್ಟಿಬಲ್ ಟ್ರೈನಿಂಗ್. ಅಲ್ಲಿ ಹಿಂಗೆ ಮಿಷಿನ್ ಆಪರೇಟ್ ಮಾಡುತ್ತೆ ಅಂತ ಅವ್ರು ಅದೇ ತರ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಅವ್ರು ಅದೇ ತರ ಮಿಷಿನ್ ಅಲ್ಲಿ ಅವ್ರಿಗೆ ಟ್ರೈನ್ ಮಾಡಿರ್ತಾರೆ. ಸೊ ದಟ್ ಈಸ್ ವಾಟ್ ವೆಸ್ಟಿಬಲ್ ಟ್ರೈನಿಂಗ್. ಕ್ಲಿಯರಾ? ಸೊ ನೆಕ್ಸ್ಟ್, ಇಂಟರ್ನ್ಶಿಪ್ ಟ್ರೈನಿಂಗ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತ ಬಂದಾಗ, ಶಾರ್ಟ್ ಟರ್ಮ್ ಪ್ರಾಕ್ಟಿಕಲ್ ಟ್ರೈನಿಂಗ್. Okay, so where the students work in a company to gain a experience. Okay, for example, BCom student work in a company for a 3 months during the college. ಅಲ್ಲಿ ನಿಮ್ಮ ಕಾಲೇಜ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರುತ್ತೆ, ಫರ್ಮ್ ಕೂಡ ಇರುತ್ತೆ, ಎರಡು ಕೋಆಪರೇಟಿವ್ ಅಲ್ಲಿ ಜಾಯಿಂಟ್ ಆಗಿ ಸೊ ಆ ತರ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಓಕೆ, ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು, ಪ್ಲಸ್ ಎಜುಕೇಶನ್ಸ್ ಕೂಡ ಇರಬೇಕು ಅನ್ನೋದನ್ನೇ ಒಂದು ಶಾರ್ಟ್ ಟರ್ಮ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನ ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತ ಕರೀತಾರೆ. ಸೊ ಡೈರೆಕ್ಟ್ ಆಗಿ ನಿಮಗೆ ಶಾರ್ಟ್ ಟರ್ಮ್ ಪ್ಲಾನಿಂಗ್ ಟ್ರೈನಿಂಗ್ ನ ಏನಂತ ಕರೀತಾರೆ ಅಂತ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಲ್ಲಿ ಫ್ರೇಮ್ ಮಾಡಿ ಕೇಳ್ತಾರೆ. ಸೊ ನೆಕ್ಸ್ಟ್ ನಿಮ್ಗೆ ಕ್ಲಾಸ್ ರೂಮ್ ಟ್ರೈನಿಂಗ್ ಬಗ್ಗೆ ಕೊಟ್ಟಿದ್ದಾರೆ. ಎಸ್, ಕ್ಲಾಸ್ ರೂಮ್ ಟ್ರೈನಿಂಗ್ ಅಂದ್ರೆ ಟ್ರೈನಿಂಗ್ ಗಿವನ್ ಇನ್ ಎ ಕ್ಲಾಸ್ ರೂಮ್ ಯೂಸಿಂಗ್ ಲೆಕ್ಚರ್ಸ್ ಅಂಡ್ ಡಿಸ್ಕಷನ್ಸ್. ಓಕೆ, ಸೊ ನಿಮಗೆ ಗೊತ್ತು, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಸೊ ಎಂಪ್ಲಾಯೀಸ್ ಅಟೆಂಡ್ ಎ ಕ್ಲಾಸ್ ಟು ಲರ್ನ್ ಅಕೌಂಟಿಂಗ್ ರೂಲ್ಸ್ ಆರ್ ಎ ಕಂಪನಿ ಪಾಲಿಸೀಸ್. ಸೊ ನೆಕ್ಸ್ಟ್, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತಂದ್ರೆ ಟ್ರೈನಿಂಗ್ ವೇರ್ ಎ ಪರ್ಸನ್ ಲರ್ನ್ ಬೈ ವರ್ಕಿಂಗ್ ಅಂಡರ್ ಆನ್ ಎಕ್ಸ್ಪೀರಿಯನ್ಸ್ಡ್ ವರ್ಕರ್ ಫಾರ್ ಎ ಫಿಕ್ಸ್ಡ್
An electrician's learn work by a assisting in a senior electricians. ಸೊ ಸೀನಿಯರ್ ಎಲೆಕ್ಟ್ರಿಷಿಯನ್ಸ್ ಇಂದ ಎಲೆಕ್ಟ್ರಿಷಿಯನ್ಸ್ ಏನ್ ಮಾಡೋದು ವರ್ಕ್ ನ ಕಲ್ತ್ಕೊಡುವಂಥದ್ದು. ಸೊ ಅದನ್ನ ಏನಂತ ಕರೀತಾರೆ? ಅಪ್ರೆಂಟಿಸ್ಶಿಪ್ ಲರ್ನಿಂಗ್ ಅಂತ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 76 ಅಲ್ಲಿ ಏನಂತ ಕೊಟ್ಟಿದ್ದಾರೆ ನಿಮ್ಗೆ? ಮ್ಯಾಚ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಎಸ್, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ನಿಮ್ಗೆ ಲೀಡರ್ಶಿಪ್ ಥಿಯರೀಸ್ ನ ಕೊಟ್ಟಿದ್ದಾರೆ, ಥಿಯರೀಸ್ ಆಫ್ ಲೀಡರ್ಶಿಪ್ ನ. ಓಕೆ, ಅಲ್ಲಿ ಏನೇನಂತ ಕೊಟ್ಟಿದ್ದಾರೆ? ಡೆಮೋಕ್ರೆಟಿಕ್ ಲೀಡರ್ಶಿಪ್, ಲೇಸಿಫೈಯರ್ ಲೀಡರ್ಶಿಪ್, ಬ್ಯೂರೋಕ್ರೆಟಿಕ್ ಲೀಡರ್ಶಿಪ್ ಅಂಡ್ ಟ್ರಾನ್ಸ್ಫಾರ್ಮೇಶನಲ್ ಲೀಡರ್ಶಿಪ್ಸ್ ಅಂತ ಕೊಟ್ಟಿದ್ದಾರೆ. ಎಸ್, ಹಂಗಂದ್ರೆ ಏನು ನೋಡಿ, ಡೆಮೋಕ್ರೆಟಿಕ್ ಲೀಡರ್ಶಿಪ್ಸ್ ಅಂದ್ರೆ ಡಿಸಿಷನ್ಸ್ ಬೇಸ್ಡ್ ಆನ್ ಟೀಮ್ಸ್ ಇನ್ಪುಟ್. ಓಕೆ, ಲೇಸಿಫೈಯರ್ ಅಂತಂದ್ರೆ ಮಿನಿಮಮ್ ಲೀಡರ್ ಇನ್ವಾಲ್ವ್ಮೆಂಟ್ ತುಂಬಾ ಕಡಿಮೆ ಇರುತ್ತೆ. ದಟ್ ಈಸ್ ವಾಟ್ ಲೇಸಿಫೈಯರ್ ಲೀಡರ್ಶಿಪ್. ಓಕೆ, ಸೊ ಬ್ಯೂರೋಕ್ರೆಟಿಕ್ ಲೀಡರ್ಶಿಪ್ ಅಂತಂದ್ರೆ ರೂಲ್ಸ್ ಅಂಡ್ ಹೈರಾರ್ಕಿ ಬೇಸ್ ಮೇಲೆ ಇರುತ್ತೆ. ಸೊ ಟ್ರಾನ್ಸ್ಫಾರ್ಮೇಶನ್ ನಿಮಗೆ ಸಾಕಷ್ಟು ಬಾರಿ ಡೈರೆಕ್ಟ್ ಆಗಿ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಟ್ರಾನ್ಸ್ಫಾರ್ಮೇಶನ್ ಲೀಡರ್ಶಿಪ್ ಅಂದ್ರೆ ಮೋಟಿವೇಟ್ ಫಾಲೋವರ್ಸ್ ಟು ಅಚೀವ್ ಅ ಗೋಲ್. ಓಕೆ, ದಟ್ ಈಸ್ ವಾಟ್ ಟ್ರಾನ್ಸ್ಫಾರ್ಮೇಶನಲ್ ಲೀಡರ್ಶಿಪ್. ಟ್ರಾನ್ಸ್ಫಾರ್ಮೇಶನಲ್ ಲೀಡರ್ಶಿಪ್ ಅಲ್ಲಿ ಫಾಲೋವರ್ಸ್ ಅನ್ನ ಮೋಟಿವೇಟ್ ಮಾಡುವಂಥದ್ದು. ಸೊ ಏನಕ್ಕೋಸ್ಕರ ಅಂದ್ರೆ ಒಂದು ಗೋಲ್ ಅನ್ನ ಅಚೀವ್ ಮಾಡೋದಕ್ಕೋಸ್ಕರ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವೆಶನ್ ನಂಬರ್ 77. ಸೊ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ದ ಮೆಥಡ್ ಅಂಡರ್ ವಿಚ್ ದ ವರ್ಕರ್ಸ್ ಆರ್ ಮೇಡ್ ಶೇರ್ ಹೋಲ್ಡರ್ಸ್ ಇನ್ ಅ ಕಂಪನಿ ಇನ್ ವಿಚ್ ದೇ ಆರ್ ಎಂಪ್ಲಾಯ್ಡ್ ಇಸ್ ರೆಫರ್ಸ್ ಟು ಆಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಅವ್ರನ್ನ ಏನಂತ ಕರೀತಾರೆ? ಸೊ ಅಂದ್ರೆ ದ ಮೆಥಡ್ ಅಂಡರ್ ವಿಚ್ ವರ್ಕರ್ಸ್ ಆರ್ ಮೇಡ್ ಶೇರ್ ಹೋಲ್ಡರ್ಸ್, ಅವ್ರನ್ನ ಏನ್ ಮಾಡ್ತಾರೆ? ವರ್ಕರ್ಸ್ ನ ಶೇರ್ ಹೋಲ್ಡರ್ಸ್ ಅಂತಾನೆ ಮಾಡ್ತಾರೆ ಕಂಪನಿಲಿ. ಇನ್ ವಿಚ್ ಆ ಎಂಪ್ಲಾಯೀಸ್ ನ ಏನಂತ ಕರೀತಾರೆ ಅಂತ. ಸೊ ಶೇರ್ ಹೋಲ್ಡರ್ಸ್ ಆಗಿದ್ದಾರೆ ಅಂತಂದ್ರೆ ಅವ್ರು ಕೋ ಪಾರ್ಟ್ನರ್ ಆಗಿರ್ತಾನೆ ಅರ್ಥ. ಓಕೆ, ಸೊ ವರ್ಕರ್ಸ್ ಆಸ್ ಅ ಶೇರ್ ಹೋಲ್ಡರ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಸೊ ಕೋ ಪಾರ್ಟ್ನರ್ಶಿಪ್ ಅಂತಾನೆ ಕರೀತಾರೆ. ಸೊ ವರ್ಕರ್ ಗಿವನ್ ಅ ಶೇರ್ ಇನ್ ದ ಕಂಪನಿ ಅಂಡ್ ಲೀಡ್ಸ್ ಟು ಹೈಯರ್ ಮೋಟಿವೇಶನ್ಸ್ ಅಂಡ್ ದ ರಾಯಲ್ಟಿ. Clear? So that's why option number C is the co-partnership is the right answer. So I hope ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. So next question number 78. If a company cannot pay, clear? So if a company cannot pay the creditors in full after realizations of its assets, then it can declare. Okay, so if a company cannot pay the creditors in full after realizations, ಕಂಪನಿನ ರಿಯಲೈಸೇಷನ್ಸ್ ಮಾಡಿದ ನಂತರ ಅಥವಾ ಅಸೆಸ್ ನ ರಿಯಲೈಸೇಷನ್ಸ್ ಮಾಡಿದ ನಂತರ, ಕಂಪನಿ ಲಿಕ್ವಿಡೇಟ್ ಆಗುವ ಟೈಮಲ್ಲಿ ಎಲ್ಲಾ ಅಸೆಸ್ ನ ರಿಯಲೈಸೇಷನ್ ಮೀನ್ಸ್ ಸೇಲ್ಸ್ ಮಾಡಿದ ನಂತರ ಕ್ರೇಟಾರ್ಸ್ಗೆ ಕಂಪನಿ ಫುಲ್ ಪೇಮೆಂಟ್ ಮಾಡೋದಕ್ಕಾಗಲಿಲ್ಲ ಅಂತಂದ್ರೆ ಅದನ್ನ ಏನಂತ ಕರೀತಾರೆ? ದೆನ್ ಇಟ್ ಕ್ಯಾನ್ ಡಿಕ್ಲೈರ್ ಆಸ್, ಎಸ್, ಇಟ್ ಆಸ್ ಬಿಕಮ್ ಅ ಇನ್ಸಾಲ್ವೆಂಟ್. ಅದು ಇನ್ಸಾಲ್ವೆಂಟ್ ಆಗಿದೆ ಅಂತ. ಸೊ ಯಾವಾಗ ಅದು ಕ್ರೆಡಿಟಾರ್ಸ್ಗೆ, ಯಾಕಂದ್ರೆ ಫಸ್ಟ್ ಪ್ರಯಾರಿಟಿ ಕ್ರೆಡಿಟಾರ್ಸ್ಗೆ ಇರುತ್ತೆ, ಸಾಲ ತಗೊಂಡಿರೋರ್ಗೆ ಕೊಡೋದೇ ಆಗಿರುತ್ತೆ ಕಂಪನಿಯ ಫಸ್ಟ್ ಇಂಟೆನ್ಷನ್ಸ್. ಓಕೆ, ಸೊ ಕಂಪನಿ ಲಿಕ್ವಿಡೇಟ್ ಆಗೋ ಟೈಮಲ್ಲಿ ಅಸೆಸ್ನೆಲ್ಲ ರಿಯಲೈಸ್ ಮಾಡಿದೆ, ಇಟ್ ಮೀನ್ಸ್ ಸೇಲ್ಸ್ ಮಾಡಿದೆ ಅಂದ್ರೆ ಕಂಪನಿ ತನ್ನ ಹತ್ರ ಇರುವಂತಹ ಎಲ್ಲಾ ಅಸೆಟ್ಸ್ ಅನ್ನ ಸೇಲ್ ಮಾಡಿದ್ರು ಅವರಿಗೆ ರೀಪೇ ಮಾಡೋದಕ್ಕೆ ಕ್ರೆಡಿಟಾರ್ಸ್ಗೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅದು ಅವರ ಇನ್ಸಾಲ್ವೆನ್ಸಿ ಶೋ ಮಾಡ್ತಾ ಇದೆ. ಸೊ ಒಂದ್ಸಲ ಕಂಪನಿ ಇನ್ಸಾಲ್ವೆಂಟ್ ಆಗಿದೆ ಅಂದ್ರೆ ಮತ್ತೆ ಅದು ರಿಕವರ್ ಆಗೋದಕ್ಕೆ ಆಗಲ್ಲ, ಕಂಪ್ಲೀಟ್ ಆಗಿ ಅದು ಶಟ್ ಡೌನ್ ಆಗುತ್ತೆ. ಕ್ಲಿಯರ್? ಸೊ ವೆನ್ ಅ ಕಂಪನಿ ಅಂಡ್ ಆ ನೇಮ್ ಕೂಡ ಕಂಪನಿದು ಹಾಳಾಗಿರುತ್ತೆ. ಸೊ ವೆನ್ ಅ ಕಂಪನಿ ಕೆನ್ ನಾಟ್ ಪೇ ಇಟ್ಸ್ ಅ ಡೆಟ್ ಈವನ್ ಆಫ್ಟರ್ ಅಸೆಸ್ ರಿಯಲೈಸೇಷನ್ಸ್, ಇಟ್ ಡಿಕ್ಲೇರ್ಡ್ ಆಸ್ ಅ ಇನ್ಸಾಲ್ವೆಂಟ್. ಕ್ಲಿಯರ್? ಎಸ್, ಅಲ್ಲೇ ಇರುತ್ತೆ ಕ್ವೆಶನ್ಸ್ ಅಲ್ಲಿ ಆನ್ಸರ್. ನೀವು ಅದು ಕ್ವೆಶನ್ ಕರೆಕ್ಟ್ ಆಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡಿದ್ರ ಅಂದ್ರೆ ಡೆಫಿನೆಟ್ ಆಗಿ ಆನ್ಸರ್ ಮಾಡ್ಬೋದು. So next 79 question. The stress that an employee undergoes to make himself or herself competitive in his or her professions is refers to as ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. Yes, the right answer is stress. ಓಕೆ, ಸ್ಟ್ರೆಸ್ ಅಂತ ಕರೀತಾರೆ. ಸೊ ಹಂಗಂದ್ರೆ ಪಾಸಿಟಿವ್ ಸ್ಟ್ರೆಸ್ ಆಗಿರುತ್ತೆ. ಸೊ ಮೋಟಿವೇಟ್ ಎಂಪ್ಲಾಯ್ಸ್ ಟು ಪರ್ಫಾರ್ಮ್ ಬೆಟರ್ ಅಂಡ್ ಇಂಪ್ರೂವ್ ದ ಕಾಂಪಿಟೇಟಿವ್ನೆಸ್. ಓಕೆ, ಸ್ಟ್ರೆಸ್ ಅಂತಂದ್ರೆ ಸೊ ಅದು ಪಾಸಿಟಿವ್ ಸ್ಟ್ರೆಸ್ ಆಗಿರುತ್ತೆ. ನಿಮ್ಗೆ ಟೈಪ್ಸ್ ಆಫ್ ಸ್ಟ್ರೆಸ್ ಮೇಲೆ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ನಿಮ್ಗೆ ಸ್ಟ್ರೆಸ್ ಎಲ್ಲ ಟೈಪ್ಸ್ ಗಳು ಗೊತ್ತಿದ್ರೆ ನೀವು ಇದನ್ನ ಆನ್ಸರ್ ಅನ್ನ ಮಾಡ್ಬೋದು. ಸ್ಟ್ರೆಸ್ ಅಂತಂದ್ರೆ ಪಾಸಿಟಿವ್ ಸ್ಟ್ರೆಸ್ ಆಗಿರುತ್ತೆ. ಎಂಪ್ಲಾಯೀಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಅವ್ರಿಗೆ ಮೋಟಿವೇಟ್ ಮಾಡುವಂಥದ್ದು ಮತ್ತೆ ಕಾಂಪಿಟೇಟಿವ್ನೆಸ್ ನ ಇಂಪ್ರೂವ್ ಮಾಡುವಂಥದ್ದನ್ನ ನಾವು ಸ್ಟ್ರೆಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 80. Which of the following statement about the span of control is fall ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ್ದು ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಲ್ಲಿ ಫಾಲ್ ಅಂತ ಫಾಲ್ ಸ್ಟೇಟ್ಮೆಂಟ್ ಅನ್ನ ಕೇಳ್ತಾ ಇದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಸೆಕೆಂಡ್ ಒನ್. ಓಕೆ,
So wide span of control will result in a less organization's cost, definitely. So the problem involved in the performance of a task will influence the ideal space of control, and managerial efficiency and competency affect the span of control. That is also true. So false statement is second one. Span of control is always same across all department. That is wrong. So it's not the same across all department. It's varies depending on the nature of our work and manager's ability and complexity of a task. Clear? ಸೊ ದಿಸ್ ಇಸ್ ಅಬೌಟ್ ಅ ಸ್ಪ್ಯಾನ್ ಆಫ್ ಕಂಟ್ರೋಲ್. ಎಸ್, ಐ ಹೋಪ್ ಇವತ್ತಿನ ಸೆಷನ್ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೀವು ಪ್ರತಿ ಒಂದು ನಿಮಗೆ ಕೊಡುವಂಥ ಆಪ್ಷನ್ಸಲ್ಲಿ ಕೊಡುವಂಥ ರೈಟ್ ಆನ್ಸರ್ ಬಿಟ್ಟು ಸೊ ರಿಮೈನಿಂಗ್ ಆಪ್ಷನ್ಸ್ ಏನಿರುತ್ತೆ ಸೊ ಅದ್ರ ಬಗ್ಗೆನೂ ನೀವು ಡೀಟೇಲ್ ಆಗಿ ಕಲ್ತ್ಕೊಂತ ಹೋದ್ರೆ ಸೊ ಅದು ಈ ಎಕ್ಸಾಮ್ ಅಲ್ಲ ಅಂದ್ರೂ ಸೊ ಮುಂದಿನ ಎಕ್ಸಾಮ್ಗೆ ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಸೊ ನೆಟ್ಟಲ್ಲಿ ಆಗಿರ್ಬೋದು, ಕೆಸೆಟ್ಟಲ್ಲಿ ಆಗಿರ್ಬೋದು, ನಿಮಗೆ ಟೆಸ್ಟ್ ಇಂಟರ್ವ್ಯೂಸ್, ಟ್ರೈನಿಂಗ್ ಅಂತ ಅಥವಾ ರಿಕ್ರೂಟ್ಮೆಂಟ್ ಸೆಲೆಕ್ಷನ್ಸ್ ಇದ್ರ ಮೇಲೆನೆ ಕ್ವೆಶನ್ಸ್ ಕೇಳಿರ್ತಾರೆ. ಬಟ್ ಏನಾಗಿರುತ್ತೆ ಅಂತಂದ್ರೆ ಆ ಪ್ಯಾಟರ್ನ್ ಅವ್ರು ಏನು ಆಪ್ಷನ್ಸ್ ಕೊಟ್ಟಿರ್ತಾರೆ ಸೊ ಅದ್ರ ಮೇಲೆ ಕ್ವೆಶನ್ಸ್ ಕೇಳಿರ್ತಾರೆ. ಬಟ್ ಕ್ವೆಶನ್ಸ್ ಸ್ವಲ್ಪ ಟ್ರಿಕ್ಕಿ ಆಗಿ ಅಥವಾ ಡಿಫಿಕಲ್ಟ್ ಆಗಿ ಫ್ರೇಮ್ ಮಾಡಿರ್ತಾರೆ. ಸೊ ಬಟ್ ಕಾನ್ಸೆಪ್ಟ್ ನೀವು ಸೆಲೆಕ್ಷನ್ ಅಂತ ನಿಮ್ಗೆ ಆಪ್ಷನ್ ಏನೋ ಕೊಟ್ಟಿದ್ದಾರೆ ಅಂತಂದ್ರೆ ಅಥವಾ ಟೆಸ್ಟ್ ಬಗ್ಗೆ ಬಂದಿದೆ ನಿಮ್ಗೆ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಟೆಸ್ಟ್ ಬಗ್ಗೆ ಇನ್ ಡೆಪ್ತ್ ಆಗಿ ಓದ್ಕೊಂಡ್ರೆ ಸೊ ಡೆಫಿನೆಟ್ ಆಗಿ ನೀವು ನೆಕ್ಸ್ಟ್ ಕೆಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಿಂದ ಕಂಪ್ಲೀಟ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸೊ 81st ಇಂದ ನಿಮ್ಗೆ 100 ವರೆಗೂ ಕಂಪ್ಲೀಟ್ ಮಾಡೋಣ. ಎಸ್, ಥ್ಯಾಂಕ್ ಯು ಸೋ ಮಚ್. ಐ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬೈ ಬೈ, ಟೇಕ್ ಕೇರ್.